ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಭಿಜಿತ್ ದೀಪ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡೆರಡು ಸಲ. ಯಾಕಂದ್ರೆ ಕೇವಲ ಒಂದು ವಾರದಲ್ಲೇ 2 ಕೋಟಿಗೂ ಮಿಕ್ಕಿ ಫಾಲೋವರ್ಸ್ಗಳನ್ನ ಈ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಮಾಡ್ಕೊಂಡಂಥವ. ವಿಶೇಷವಾಗಿ ಇವತ್ತಿನ ಯುವಕರು ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಯಾರು CBSEಯಲ್ಲಿ ತಮ್ಮ ಮಾರ್ಕ್ಸ್ ಸಲುವಾಗಿ ಚಡ್ಪಡಿಸ್ತಾ ಇದ್ದಾರೆ, ಯಾರು ನೀಟ್ ಪತ್ರಿಕೆ 22 ಲಕ್ಷಕ್ಕೂ ಹೆಚ್ಚು ಈ ಮಕ್ಕಳು ಹೋರಾಡ್ತಾ ಇದ್ದಾರೆ, ತಮ್ಮ ಪೇಪರ್ ಲೀಕ್ ಸಲುವಾಗಿ ಬೀದಿಗಿಳಿದು ಹೋರಾಡ್ತಾ ಇದ್ದಾರೆ, ಅವರೆಲ್ಲರೂ ಇವತ್ತು ಇವ್ರ ಹೆಸರು ಕೇಳಿಸಾಕು ಕಾಕ್ರೋಚ್ ಜನತಾ ಪಾರ್ಟಿ ಅಂದ ತಕ್ಷಣ ದೀಪ್ಕೆ ಕರ್ಮಂದು ಬರ್ತಾ ಇದ್ದಾರೆ. ಆ ದೀಪ್ಕೆ ಈಗ ಇಂಡಿಯಾಗೆ ಬರ್ತಾ ಇದ್ದಾರೆ ನಾಳೆ 6ನೇ ತಾರೀಕಿಗೆ. ಇದು ಆಡಳಿತಾರೂಢ ಪಕ್ಷಕ್ಕೆ ಅಂದರೆ BJPಗೆ ಒಂದು ರೀತಿ ಏನಪ್ಪ ಅಂತಂದ್ರೆ ಸಂಕಟದ ಸಮಯ ಏನು ಅಂತ. ಯಾಕಂದ್ರೆ ಈ ಹೋರಾಟ ಯಾರ ವಿರುದ್ಧ ಅಂತಂದ್ರೆ ಈ ಹೋರಾಟ ನಿಮ್ಮ ಶಿಕ್ಷಣ ಮಿನಿಸ್ಟರ್ ವಿರುದ್ಧವಾಗಿ, ಧರ್ಮೇಂದ್ರ ಪ್ರಧಾನ್ ವಿರುದ್ಧವಾಗಿ ಈ ಹೋರಾಟ. ಯಾಕಂದರೆ ಇದಕ್ಕೆಲ್ಲ ಕಾರಣಕರ್ತರು ಕ್ವಶನ್ ಪೇಪರ್ ಲೀಕ್ದಲ್ಲೇ ಒಂದು ಪೇಪರ್ಗೆ 20,000, 30,000, 50,000 ತಂಗೆ ಸಿಗುವಂಥ ವ್ಯವಸ್ಥೆ ಆಗೋಗ್ಬಿಡ್ತು ಅನ್ನುವಂಥದ್ದು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ, ವಿದ್ಯಾರ್ಥಿಗಳೆಲ್ಲ. ನೀಟ್ ಪರೀಕ್ಷೆ ಬರೋದಂಥ ಮಕ್ಕಳೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಲೈಫನ್ನು ಹೆಚ್ಚು ಕಡಿಮೆ ಕೊಲ್ಯಾಪ್ಸ್ ಆದಂಗೆ ಆಗಿಬಿಟ್ಟದ. ಇವತ್ತೇನೋ ಸಮಜಾಯಿಸಿ ಕೊಡೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಧಾನರವರು. ಆದರೆ ಇವತ್ತು ಇಡೀ ದೇಶದ ತುಂಬ ಇವತ್ತು ನಿರುದ್ಯೋಗ ಆಯಿತು, ಉದ್ಯೋಗಗಳಿಲ್ಲ. ಅದೇ ಕಾಲಕ್ಕೆ ಉದ್ಯೋಗ ಸಲುವಾಗಿ ಎಕ್ಸಾಮ್ಸ್ ನೋಡಿದ್ರೆ ಕ್ವಶನ್ ಪೇಪರ್ ಲೀಕ್ ಆಗುವಂಥವು. ಇದಕ್ಕೆಲ್ಲ ಕಾರಣಕರ್ತರು ಯಾರಪ್ಪ? ಧರ್ಮೇಂದ್ರ ಪ್ರಧಾನ್ ಅನ್ನುವಂಥದ್ದು. ಈ ದಿಶೆಯಲ್ಲೇ ಮೂವ್ಮೆಂಟ್ಗಳು ಸಾಕಷ್ಟು ನಡೆದಾವೆ. ಅದರಲ್ಲೂ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಂತೂ ಇದರ ಲೀಡರ್ಶಿಪ್ ತೊಗೊಂಡು ಮುಂದೆ ಹೊಂಟಿದ್ದಾರೆ. ಪ್ರತಿ ವಿದ್ಯಾರ್ಥಿ ಭೇಟಿ ಆಗ್ತಾ ಇದ್ದಾರೆ, ಏನು ಸಮಸ್ಯೆ ಆಗಿದೆ ಅವ್ರ ತಂದೆ ತಾಯಿಗಳಿಗೆ ಭೇಟಿ ಆಗ್ತಾ ಇದ್ದಾರೆ. ಪಾಪ ಒದ್ದಾಡ್ತಾ ಇದ್ದಾರೆ. 22-23 ಲಕ್ಷ ಸಮೀಪ ವಿದ್ಯಾರ್ಥಿಗಳು ಇಲ್ಲೇ ನೀಡ್ದಲ್ಲೇ, ಇಲ್ಲಿ CBSE ಇರೋ 18 ಲಕ್ಷ ವಿದ್ಯಾರ್ಥಿಗಳು